ನಾಗಣ್ಣ, ಒಂದು ಚಂದ್ರಣ್ಣ, ಇನ್ನೊಂದು ರಾಮಣ್ಣ. ಇಲ್ಲಿ 3 ಜನ ದಿಗ್ಗಜರು. ಎಲ್ಲ ನಾವು ಇವರೆಲ್ಲ ಚಿತ್ರರಂಗಕ್ಕಿದ್ದಾಗ ನಾವಿನ್ನು ಅವಾಗ ಅಂಬೇಗಾರ ಇಟ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಅದು ಇನ್ನೊಂದು 10 ವರ್ಷ ಆದ್ಮೇಲೆ ಹೇಳ್ತಾರೆ. ಇಲ್ಲಿ ಇವತ್ತಿನ ಕೇಂದ್ರ ಬಿದ್ದು ನಮ್ಮ ಮೂಕ್ ಸುರೇಶ್ ಅವ್ರ ಬಗ್ಗೆ ಆಲ್ರೆಡಿ ಮೇಷ್ಟ್ರು ನಮ್ಮ ನಾಗಬಣ್ಣ ಸರ್ ಎಲ್ಲ ಹೇಳಿದ್ದಾರೆ. ಬಹುಮುಖ ಪ್ರತಿಭೆ, ವ್ಯಕ್ತಿತ್ವ. ಹಾಗೆಯೇ ಯಾವುದಾನ ಒಂದು ವಿಚಾರಕ್ಕೆ ಪಟ್ಟಿರೋದು ನಿಂತ್ಕೊಂಡ್ರೆ ಅದು ಸರಿ ಹೋಗೋ ತನಕನೂ ಬಿಡಲ್ಲ ಅನ್ನೋದನ್ನ ನಾನು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಏನು ನಿಮ್ಮ ಕಿರುತೆರೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಾವು ಕಾರ್ಯದರ್ಶಿಗಳಾಗಿ ಎಂಟ್ರಿ ಕೊಟ್ರಿ, ಅದಾದ ಮೇಲೆ ನಾನು ನಿಮ್ಮನ್ನು ಸ್ಟಡಿ ಮಾಡಿದ್ದು, ನೀವು ಯಾವುದನ್ನು ಹಿಡಿದ್ರೂ ಕೂಡ ಬಿಡಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ತೀರಿ ಅಂತ ನಿಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಮೇಲ್ಗಡೆ ಇದ್ದಾರೆ, ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು. ಕ್ಷಮೆ ಇರಲಿ ತಂದೆ, ಆ ಟೈಟಲ್ಲು ಓಪನಿಂಗಲ್ಲಿ ಆ ಲಿರಿಕಲ್ ಸಾಂಗ್ ನೋಡ್ತಿದ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ತಂದೆಯ ನೆನಪು ಬಾರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಸ್ಪೆಷಲಿ ಆ ಸಾಂಗಲ್ಲಿ ಯಾರು ಬಂತೋ ಬಿಡ್ತೋ ಗೊತ್ತಿಲ್ಲ, ನನಗಂತೂ ಬಂತು. ಆದರೆ ಇವಾಗ ಕ್ಷಮೆ ಕೇಳೋಣ ಅಂದ್ರೆ ನಮ್ಮ ಅಪ್ಪ ಇಲ್ಲ. ಭಾಳಷ್ಟು ತಪ್ಪುಗಳನ್ನ ನಾವು ಮಾಡಿದ್ದೀವಿ. ಚಿತ್ರರಂಗಕ್ಕೆ ಬರ್ತೀನಿ ಅಂದಾಗ ನಮ್ಮ ತಂದೆ ನನ್ನನ್ನು ಬೇಡ ಅಂತ ಭಾಳ ಇದು ಮಾಡಿದರು, ಅಂದರೆ ವಿರೋಧ ವ್ಯಕ್ತಪಡಿಸಿದರು. ಕೊನೆಗೆ ನಿಮ್ಮ ಮಠ ಯಾವುದು ಗುರುಗಳು, ದೊಡ್ಡ ಅಷ್ಟಲಜರದ ಸ್ವಾಮಿಗಳು, ಕೋಡಿ ಮಠದ ಗುರುಗಳು ಹೇಳಾದ ಮೇಲೆ, ಇಲ್ಲ ನಿನ್ನ ಮಗಂದು ಏನೂ ತೊಂದರೆ ಆಗಲ್ಲ, ಅವನು ನಿನಗೆ ಕೆಟ್ಟ ಹೆಸರು ಥರ ಅಂಥದನ್ನು ಏನೂ ಮಾಡಲ್ಲ, ಅವನು ನಿನ್ನ ಹೆಸರು ಉಳಿಸ್ತಾನೆ ಅಂತ ಅವರು ಹೇಳಾದ ಮೇಲೆ ನಮ್ಮಪ್ಪ ನನಗೆ ಬೈಯದ್ದು ಬಿಟ್ಟಿದ್ದು. ಹಿಂಗಾಗಿ ನಾನು ಅವ್ರನ್ನ ಕ್ಷಮೆ ಕೇಳಲೇಬೇಕು. ಬಟ್ ಕ್ಷಮೆ ಕೇಳೋಕ್ಕೆ ಅವರಿಲ್ಲ, ಕೇಳ್ಕೊಳ್ಳೋಣ. ಆದರೆ ದಯಮಾಡಿ ನಾನು ಹೇಳ್ತೀನಿ, ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿಗಳನ್ನು ಭರಣ ಸರ್ ಹೇಳ್ದಂಗೆ ನಾವುಗಳು ಅಷ್ಟೇ ಅಲ್ಲ, ಚಿತ್ರಮಂದಿರ ತುಂಬಿದೆ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಲ್ಲ, ಪ್ರತಿಯೊಬ್ಬರು ಬರಬೇಕು. ಪ್ರಾಯಶಃ ನಾನು ಒಂದು ಆ ಶೀರ್ಷಿಕೆಯನ್ನು ನೋಡಿ, ಟೀಸರ್ನ ನೋಡಿ, ಸಾಂಗ್ನ ನೋಡಾದ ಮೇಲೆ, ಲಿರಿಕಲ್ ಸಾಂಗ್ನ ನೋಡಾದ ಮೇಲೆ ನನಗನ್ಸಿದ್ದು, ಯಾವುದೇ ತಪ್ಪು ಮಾಡತಕ್ಕಂಥ ಮಕ್ಕಳು ಹುಟ್ಟಿದ್ರೂ ಕೂಡ ಅವರು ಬದುಕಿದ್ದಾಗಲೇ ಅವ್ರ ಥರ ನಡ್ಕೊಂಡು ಜೀವನ ಮಾಡಿಕೊಂಡು ಅವ್ರ ಸಾವನ್ನು ಸಂತೋಷವಾಗಿ ಕಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರು ಸತ್ತ ಮೇಲೆ ಕ್ಷಮೆ ಇರಲಿ ತಂದೆ ಅಂತ ಹೇಳ್ಕೊಂಡು ಕುಂತ್ರೆ ಯಾವುದೂ ಉಪಯೋಗ ಆಗಲ್ಲ ಅನ್ನೋ ಒಂದು ತಿರುಳನ್ನ ಇಟ್ಕೊಂಡು ತಾವು ಸಿನಿಮಾ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಇವತ್ತೇ ಎಲ್ಲವನ್ನು ನೋಡಿದ್ದು. ಒಳ್ಳೆಯದಾಗಲಿ. ಇಡೀ ತಂಡ, ಹೊಸಬರು ತಂಡ ಅಂತಲ್ಲ, ನುರಿತರ ತಂಡ. ಹಾಗೇನೇ ಈ ಒಂದು ನಿಮ್ಮ ತಂಡ, ಅಂದರೆ ನೀವೊಬ್ಬರು ನಿರ್ಮಾಪಕರಾಗಿ ಮೊಟ್ಟ ಮೊದಲನೇ ಚಿತ್ರ ಅಂತ ಕಾಣಿಸುತ್ತಲ್ಲ, ನಿರ್ಮಾಪಕರಾಗಿ ಪ್ರಾಯಶಃ ಇಷ್ಟು ವರ್ಷಗಳ ಕಾಲ ಬೇರೆಯವ್ರ ನಿರ್ಮಾಣದ ಚಿತ್ರದಲ್ಲಿ ತಾವು ನಟನೆ ಮಾಡಿದಾಗ ಚಿತ್ರರಂಗದ ಕಷ್ಟ ಸುಖಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ತಮಗೆ ಅರಿವಾಗಿರಲಿಲ್ಲ ಅಂತ ಕಾಣಿಸ್ತದೆ. ಪ್ರಾಯಶಃ ಈ ಸಿನಿಮಾದಲ್ಲಿ ಅರಿವಾಗಿರುತ್ತೆ ಅಲ್ವಾ. ಆಮೇಲೆ ಭರಣ ಸರ್ ಇನ್ನೊಂದನ್ನು ಸೂಕ್ಷ್ಮವಾಗಿ ಹೇಳಿದ್ರು, ನೀವೇನೋ ಮಾಡಿದಿರಿ ಬೇರೆಯವ್ರು ಬಂದು ಮಾಡ್ಕೊತಾರೆ ಅಂತೇಳಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಆ ಥರ ಅಂಥ ವಾತಾವರಣ ಬಂದಾಗ ನುರಿತರು ಮೇಷ್ಟ್ರಿದ್ದಾರೆ, ಭರಣ ಸರ್ ಇದ್ದಾರೆ, ನಾನಿದ್ದೀನಿ, ರಾಮಣ್ಣ ಇದ್ದಾರೆ, ಇನ್ನೂ ಭಾಳಷ್ಟು ಜನ, ರವಿ, ಇವು ಎಲ್ಲ ಹಂತದಲ್ಲೂ ಎಲ್ಲವನ್ನೂ ನೋಡ್ಕೊಂಡು ಬಂದವ್ರೆ. ಸೊ ಈ ಥರದವರೆಲ್ಲ ಇದ್ದಾಗ ಇಂಥ ಸಂದರ್ಭದಲ್ಲಿ ದಯಮಾಡಿ ನೋಡಿಕೊಂಡು ಆಮೇಲೆ ಈಗ 8-10 ಸಿನಿಮಾಗಳು ರಿಲೀಸ್ ಆಗುವಾಗ ದಯವಿಟ್ಟು ಸಿನಿಮಾಗಳನ್ನ ಮಾಡಬೇಡ್ರಿ. ಭರಣ ಸರ್ 4-8 ಅಂದರು. ಇಲ್ಲ, ಈ ಒಂದು 5-6 ವಾರದ ಕೆಳಗಡೆ ವೆಂಕಟೇಶ್ 11 ಸಿನಿಮಾ ಆಯಿತಾ. 11ರಲ್ಲಿ ಒಂದಾನ ಅಟ್ಲೀಸ್ಟ್ ಹೆಸರು ಹೇಳಕ್ಕೆ 4ನೇ ದಿವಸಕ್ಕೆ ಯಾವೂ ಇರಲಿಲ್ಲ. ಅಂಥ ವಾತಾವರಣ ಸೃಷ್ಟಿ ಆಗಬಾರ್ದು. ಆಮೇಲೆ ಸಾಧ್ಯವಾದಷ್ಟು ಪರ್ಸೆಂಟೇಜಲ್ಲಿ ಥಿಯೇಟ್ರ್ಗಳನ್ನು ರಿಲೀಸ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು, ನೀವು ಹಾಕಿದ ಬಂಡವಾಳ ಇವತ್ತು ಹೇಳಿದ್ರಲ್ಲ, 200 ಸಿನಿಮಾ ಇದ್ದಾಗ ಬೇರೆ ಇತ್ತು, 400 ಸಿನಿಮಾದಾಗ ಬೇರೆ ಆಗ್ತಾಯಿದೆ ಅಂತೇಳಿ 200 ಸಿನಿಮಾದವ್ರು ಪ್ರಯತ್ನ ಮಾಡ್ತಾರೆ ಅಂದರು. ಇಲ್ಲ, ನಾನು ಒಬ್ಬ ಅಲ್ಲಿ ಅಧ್ಯಕ್ಷನಾಗಿ ಕುಂತ ಕಣ್ಣಾರೆ ನೋಡಿದ್ದೀನಿ. ಇನ್ನು 400ರಲ್ಲಿ 4 ವಾಪಸ್ ಬರ್ತವೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರ್ತವೆ. ಇನ್ನೊಂದು 4-5 ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಇನ್ಯಾವು ಬಂದಿರೋಕ್ಕೆ ಸಾಧ್ಯವಿಲ್ಲ. ಇದು ನಾನು ಬೇಕಾದ್ರೆ ಅಂಕಿ ಅಂಶಗಳನ್ನು ಕೂಡ ಕೊಡೋಕ್ಕೆ ರೆಡಿ ಇದ್ದೀನಿ. ಆಸೆನ ಇಟ್ಕೊಂಡು ಹಾಕಿದ್ದು ಬಂದರೂ ಸಾಕು ಅಂತೀರಾ? ಓಕೆ, ಇದನ್ನು ನನ್ನ ಹತ್ರ ಹೇಳ್ದಂಗೆ ಮೈಕಲ್ಲಿ ಹೇಳಕ್ಕೆ ಹೋಗ್ಬಿಡಿ. ನಾಳೆಯಿಂದ ಡಿಸ್ಟ್ರಿಬ್ಯೂಟರ್ಗಳು ಜಾಸ್ತಿ ಆಗ್ತಾರೆ ನಿಮ್ಮ ಹತ್ರ. ಕೇಳಿಸ್ತಾ? ಓಕೆ, ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಪ್ರತಿಯೊಂದು ತಂಡದ ಎಲ್ಲರಿಗೂ. ಈಗ ಇವ್ರು ಹೇಳ್ದಂಗೆ ಎಲ್ಲರೂ ಹಳಬರ ಇದ್ದೀರಿ, ಎಲ್ಲ ನುರಿತರೇ ಇದ್ದೀರಿ. ಅರುಣ್ ಸಾಗರ್ ಅವರು ತಮ್ಮ ಜೊತೆನಲ್ಲಿದ್ದಾರೆ.
ಅಂಥವ್ರ ಬಾಯಿಂದ ಕ್ಷಮೆ ಇರಲಿ ತಂದೆ ಅಂತೇಳಿ ನಾನಂತರೂ ಹೇಳೇ ಹೇಳ್ತೀನಿ. ಆದರೆ ಕ್ಷಮೆ ಇರಲಿ ತಂದೆ ಅಂತ ನನಗಂತೀನಿ, ಟೈಟ್ಲ್ ಹೇಳೋದು ಹೇಳ್ತೀನಿ, ನಮ್ಮ ಅಪ್ಪನೂ ಕೇಳ್ಕೊಂಬಿಡ್ತೀನಿ ಕ್ಷಮೆ ಇರಲಿ ತಂದೆ ಅಂತ. ಎಷ್ಟು ಜನ ನೀವು ಇಷ್ಟು ದಿವಸ ನಿರ್ಮಾಣ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ನಿರ್ದೇಶನ ಮಾಡಿಕೊಂಡು ನಟರೆಲ್ಲ ನಿಮ್ಮ ಜೊತೆಯಲ್ಲಿ ಕೋಆರ್ಟಿಸ್ಟ್ಗಳಿದ್ದಾರೆ, ದಯಮಾಡಿ ಸಾಧ್ಯವಾದಷ್ಟು ಅವ್ರನ್ನ ಎಲ್ಲಾರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು, ಏನು ಹೇಳಿ, ರಿಕ್ವೆಸ್ಟ್ ಮಾಡಿಕೊಂಡು, ನಿಮಗೆ ಅಂದರೆ ಯಾರೂ ಇಲ್ಲ ಅನ್ನಲ್ಲ, ಕ್ಷಮೆ ಇರಲಿ ತಂದೆ ಸಿನಿಮಾನ ದಯವಿಟ್ಟು ನೋಡ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ದಯವಿಟ್ಟು ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಅವ್ರವ್ರ ತಂದೆ ನೆನಪು ಇದ್ದೇ ಇರ್ತದೆ, ಆ ನೆನಪು ಬರಲೇಬೇಕು. ಅದಕ್ಕೋಸ್ಕರ ನೀವೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.